ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಮತ್ತೆಯ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಜನರನ್ನು ಗುಂಪು ಕಳಿಸಿ ಬಿಡುವನು, ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆಡಿಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರು ಗುಂಪುಗಳಾಗಿ ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಒಬ್ಬನೇ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಬೆಟ್ಟಗಳನ್ನು ಹತ್ತಿ ಗುಡ್ಡಗಳನ್ನು ಹತ್ತಿ ಹೋಗಿ ಅಲ್ಲಿ ಏಕಾಂತ ಪ್ರಾರ್ಥನಾ ಮಾಡ್ತಾ ಇದ್ದ. ತಂದೆಯಾದ ದೇವರು ಯೆಹೋವ ಅಲ್ಲಿ ಅವರ ಸಂಗಡ ಮಾತಾಡ್ತಾ ಇದ್ರು. ಇಂದಿನ ದಿವಸ ಯಾರಿಗಾದರೂ ತಂದೆ ಸಹವಾಸ ಇದೇನಾ? ತಂದೆ ಕೂಡಲೇ ಸಹವಾಸ ಮಾಡೋದು ಇದೇನಾ? ಇದ್ರೆ ನಿಮ್ಮ ಭವಿಷ್ಯತ್ ಭೂತ ಕಾಲಗಳು ಚೇಂಜ್ ಆಗ್ತವೆ. ಮುಂದಿನ ವರ್ಷದಲ್ಲಿ ನೀನು ಏನು ಮಾಡಬೇಕು ಅದನ್ನು ತಿಳಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಮುಂದಿನ ತಿಂಗಳು ನೀನು ಏನು ಮಾಡಬೇಕು, ನಾಳೆ ದಿನ ಏನು ಮಾಡಬೇಕು, 10 ದಿನಗಳಾದ ಮೇಲೆ ನೀನು ಏನು ಮಾಡಬೇಕು ಅನ್ನೋದನ್ನು ದೇವರು ನಿರ್ಣಯಿಸುತ್ತಾರೆ. ಅದನ್ನು ಕೇಳಿ ಉತ್ತರ ಪಡೆಯಬೇಕು. ನೋಡ್ರಿ, ಮನುಷ್ಯನನ್ನ ದೇವರು ಮಾಡಿದ್ದಾನೆ. ಇದು ಕಣ್ಣು, ಕೆಮಿರ, ಇದು ಬಾಯಿ, ನಮ್ಮ ತಲೆ, ಇವನ್ನೆಲ್ಲ ಆಕಾರ ಮಾಡಿದ್ದಾನಲ್ಲ. ನಾವು ATM ಹತ್ರ ಹೋಗಿ ATMಗೆ ನಮ್ಮ ಕಾರ್ಡನ್ನು ಕೊಟ್ಟು ಸೀಕ್ರೆಟ್ ನಂಬರನ್ನು ನಾವು ಒತ್ತಿದಾಗ ದುಡ್ಡು ಬರ್ತವೆ. ಅದನ್ನು ನಂಬುತ್ತೀವಿ. ಯಾಕೆ ದೇವರನ್ನು ನಂಬೋದಿಲ್ಲ ನೀನು? ಇದು ಪ್ರಶ್ನೆ. ನೀನು ATM ಅನ್ನು ನಂಬಿದ ಹಾಗೆ ದೇವರನ್ನು ಯಾಕೆ ನಂಬೋದಿಲ್ಲ? ಈಗ ಏಕಾಂತನ ಪ್ರಾರ್ಥವಾಗಿ ಯೇಸು ಕ್ರಿಸ್ತನು ದೇವರ ಸಂಗಡ ಮಾತಾಡ್ತಾ ಇದ್ದಾನೆ ಅಲ್ಲ? ಏನು ಮಾತಾಡ್ತಾ ಇದ್ದಾನೆ ಅಂತ ನಾವು ನೋಡೋಣ. ದೇವರ ಹತ್ರ ಸಹವಾಸ ಮಾಡ್ತಾ ಇದ್ದಾನೆ, ಒಬ್ಬನೇ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ? ಏನು ಮಾತಾಡ್ತಾನೆ ಇದ್ದಾನೆಂದ್ರೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಮಗೆ